ಹೇಳಿದ್ದೇನೆ ನಿಜ ಆಯ್ತು. ನಿಮ್ ಯೋಚನೆಗಳು ನಿಮ್ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಮಾಡಿ ನಿಮ್ಮನ್ನ ಹುಡುಕೊಂಡು ಬರೋ ಹಾಗೆ ಮಾಡ್ಬಿಡ್ತು. ಆದ್ರೂ ನೀವ್ ನನಗೋಸ್ಕರ ಇಷ್ಟೊಂದು ಯೋಚಿಸ್ತಾ ಇದ್ದೀರಾ, ಇಷ್ಟೆಲ್ಲ ಕಾಯ್ತಾ ಇದ್ದೀರಾ. ಆದ್ರೆ ನಾನೇ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ, ಮರ್ತೋಗ್ಬಿಟ್ರಿ ಅಂತ ಅನ್ಕೊಂಡೆ. ಇನ್ ಮುಂದೆ ನಿಮಗ್ ತೊಂದರೆ ಕೊಡಲ್ಲ. ಜಾನಕಿಯಾಗಿ ಮನೆಗೆ ಬಂದಿರ್ಬೋದು. ನಿಮ್ ಮದ್ವೆ ಅಷ್ಟೊತ್ತಿಗೆ ವೈದೇಹಿಯಾಗಿ ನಿಮ್ ಮುಂದೆ ಬರ್ತೀನಿ. ಜಾನಕಿರಾಮ್ ಅವರೇ, ಹೋಮಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ನೀವು ಹೂ ಅಂದ್ರೆ ಶುರು ಮಾಡ್ತೀನಿ. ಸ್ವಲ್ಪ ಹೊತ್ತು ಕಾಯಣ ಪುರೋಹಿತ್ರೆ, ಅಳಿಯಂದ್ರು ಇನ್ನೂ ಬಂದಿಲ್ಲ. ಈ ಹೋಮನ ನಮ್ಮ ಅಳಿಯಂದ್ರ ತಾನೇ ಮಾಡಬೇಕಾಗಿರೋದು. 6 ತಿಂಗಳಾಯ್ತು. ಎಲ್ಲೋಗಿದಳೋ ಏನಾಗಿದೆಯೋ ಗೊತ್ತಿಲ್ಲ. ಹುಡುಕದೇ ಇರೋ ಜಾಗ ಇಲ್ಲ, ಕೇಳದಿರೋ ವ್ಯಕ್ತಿಗಳಿಲ್ಲ. ನನ್ನ ಮಗಳು ಮತ್ತೆ ನನಗೆ ಯಾವಾಗ ಸಿಗ್ತಾಳೋ ಏನೋ. ಎಲ್ಲ ಪ್ರಯತ್ನನೂ ಮಾಡಿದ್ರಿ, ಇದೊಂದು ಪ್ರಯತ್ನ ಮಾಡಿ. ನನಗೆ ವಿಶ್ವಾಸ ಇದೆ, ಈ ಮಹಾಲಕ್ಷ್ಮಿ ಹೋಮ ಮಾಡಿದ್ರೆ ನಿಮ್ಮ ಮನೆ ಮಹಾಲಕ್ಷ್ಮಿ ನಿಮ್ಮನೆ ಖಂಡಿತ ವಾಪಸ್ ಬರ್ತಾಳೆ. ನೋಡಿ ಅಪ್ಪ, ಭಾವ ಇನ್ನ ಹೊರಟಿಲ್ಲ ಅನ್ಸುತ್ತೆ. ಒಂದ್ಸತಿ ಅವ್ರಿಗೆ ಫೋನ್ ಮಾಡಿ. ಸರಿ. ಅವ್ರಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರ? ಯಾಕೆ? ಹಲೋ, ನಾನಮ್ಮ ಜಾನಕಿರಾಮ್ ಮಾತಾಡ್ತಾ ಇರೋದು. ಹಾ ಹೇಳಿ ಅಣ್ಣ. ಅದೇನಮ್ಮ, ಮಗಳು ಹುಷಾರಾಗಿ ವಾಪಸ್ ಬರಲಿ ಅಂತ ಮಹಾಲಕ್ಷ್ಮಿ ಹೋಮನ ಮಾಡಿಸ್ತಾ ಇದ್ದೀವಿ. ಅಳಿಯಂದ್ರನ್ ಕಳಿಸ್ತೀನಿ ಅಂತ ಹೇಳಿದ್ರಿ. ಅದಾ, ನಾನು ನಿಮಗೆ ನೆನ್ನೆನೇ ಹೇಳಿದ್ನಲ್ಲ ಅಣ್ಣ, 2 ದಿನದಲ್ಲೇ ಮದುವೆ ಇದೆ, ಆಗಲ್ಲ ಅಂತ. ಆದರೂ ನೀವು ಕೇಳಿ ಅಂತ ಹೇಳಿದ್ದಕ್ಕೆ ಕೇಳಿದೆ. ನನ್ನ ಮಗನೂ ಸಹ ಅದೇ ಮಾತು ಹೇಳ್ದ. ಅದೇನಮ್ಮ, ಮಗಳು ಬರಲಿ ಅಂತ ತಾನೇ ಹೋಮ ಇಟ್ಕೊಂಡಿರೋದು. ಅಳಿಯಂದ್ರೆ ಬರಲಿಲ್ಲ ಅಂದ್ರೆ ಹೇಗೆ? ಯಾಕೆ ಅಂತ ಕೇಳಿದ್ರೆ ಹೇಗೆ? 2 ದಿನದಲ್ಲಿ ಮದುವೆ ಇರೋದು ಗೊತ್ತಿದ್ದು ಈಗ ಮಗಳು ಬರಲಿ ಅಂತ ಹೋಮ ಮಾಡ್ತಿದ್ದೀರಾ ಅಂದ್ರೆ ಅಷ್ಟಕ್ಕೂ ನಿಮ್ಮ ಉದ್ದೇಶ ಏನು? ಈ ಮದುವೆ ಆಗ್ಬಾರ್ದು ಅಂತಾನೆ ಅಲ್ವಾ? ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಾನು ನೊಂದ್ಕೊಂಡಿದ್ರೆ ಮದುವೆ ಅಂತ ಹೇಳ್ತಿದ್ದೀರಲ್ಲಮ್ಮ. ಇದೊಂದು ಸಲ ನಮ್ಮ ಅಳಿಯಂದ್ರನ್ನ ಕಳಿಸ್ಕೊಡಿಮ್ಮ. ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿಮ್ಮ. ಬರಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನಿಮಗೆ ಬೇಕು ಅಂದ್ರೆ ಫೋನ್ ಕೊಡ್ತೀನಿ, ನೀವೇ ಮಾತಾಡಿ. ಆದ್ರೆ ಅವನು ಹೇಳೋ ಮಾತನ್ನ ನೀವು ಕೇಳಿಸ್ಕೊಂಡ್ರೆ ನಿಮ್ಗಿನ್ನೂ ಬೇಜಾರಾಗತ್ತೆ. ಅಂತ ತಪ್ಪು ನನ್ನ ಮಗಳಿಗೆ ಏನ್ ಮಾಡಿದಾಳಮ್ಮ? ತಾಳಿ ಕಟ್ಟಿಸ್ಕೊಂಡ ಹೆಂಡತಿ ಕಾಣೆಯಾಗ 6 ತಿಂಗಳಾಯ್ತು. ಏನಾಗಿದ್ದಾಳೋ ಏನೋ ಅಂತ ಸ್ವಲ್ಪನಾದ್ರೂ ಅವಳ ಬಗ್ಗೆ ಕಾಳಜಿ ಬೇಡವನಮ್ಮ? ಹೀಗೆ ಬಿಟ್ಬಿಡ್ತೀರಾ? ಹೇಳಿ, ಹೀಗೆ ಬಿಟ್ಬಿಡ್ತೀರಾ? ನೋಡಿ ಅಣ್ಣ, ನನ್ನ ಮಗ ಇನ್ನೊಂದು ಮದ್ವೆಗೆ ರೆಡಿ ಅಂದಾಗ್ಲೇ ನಿಮಗೆ ಅರ್ಥ ಆಗ್ಬೇಕಾಗಿತ್ತು. ಇನ್ನೂ ಅವನಿಗೆ ತೊಂದರೆ ಕೊಡ್ತಾ
ನೀವ್ಯಾಕೆ ದುಃಖ ಪಡ್ಬೇಕು ಹೇಳಿ? ಇನ್ 2 ದಿನದಲ್ಲಿ ಅವನ್ ಮದ್ವೆ. ಈಗ ಅವನು ಬರಕ್ಕಾಗಲ್ಲ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಅಯ್ಯೋ ಅಪ್ಪ, ನಾನು ಅವ್ರನ್ನ ಹೀಗೆ ತಪ್ಪು ತಿಳ್ಕೊಂಡಿದ್ದೆ. ಇದು ಅತ್ತೆ ಆಡ್ತಾ ಇರೋ ನಾಟಕ ಅಪ್ಪ. ಅವ್ರಿಗೇನು ಗೊತ್ತಿಲ್ಲ ಅಪ್ಪ. ಏನಾಯ್ತು ಅಪ್ಪ? ಬಾಬಾ ಬರ್ತಾ ಇದಾರ ಇಲ್ವಾ? ಹೇಳಪ್ಪ. ಬರಲ್ವಂತೋ. ಇನ್ 2 ದಿನದಲ್ಲಿ ಮದುವೆ ಅಂತೆ. ಅವ್ರು ಬರೋದಿಲ್ವಂತೆ. ಎಲ್ಲ ಸುಳ್ಳು. ಅವ್ರಿಗೆ ಗೊತ್ತಾದ್ರೆ ಖಂಡಿತ ಬಂದಿರ್ತಾ ಇದ್ರು. ಆದ್ರೆ ಅವ್ರಿಗೆ ಈ ಹೋಮದ ವಿಷಯನ ಹೇಳಿದೀನಿ, ಅವ್ನ್ ಬರಲ್ಲ ಅಂತ ಸುಳ್ಳು ಹೇಳ್ತಿದಾರತ್ತೆ. ಮತ್ತಿವಾಗ ಏನ್ ಮಾಡೋದು ಜಾನಕಿರಾಮ್ ಅವ್ರೆ? ಗಂಡನ ಕೈಯಿಂದ ಈ ಹೋಮನ್ ಮಾಡಿಸಿದ್ರೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿದ್ರು, ಎಂಥ ಅಪಾಯದಲ್ಲಿದ್ರು ಎಲ್ಲ ಪಾರ್ ಮಾಡ್ಕೊಂಡು ಕ್ಷೇಮವಾಗಿ ಬರ್ತಾರೆ. ನಮ್ಗ ಆ ಅದೃಷ್ಟ ಇಲ್ಲ. ಪ್ರೀತಿಸಿದೀನಿ, ಅದಕ್ಕೆ ಮದುವೆ ಆಗ್ತೀನಿ ಅಂತ ಹೇಳಿದ್ದ. ತನ್ನ ಪ್ರಾಣಕ್ಕಿಂತ ಹೆಚ್ಚು ಹೊಂದಿದ್ದ. ಆದ್ರೆ ಈಗ ವೈದೇಹಿ ಕಾಣದೆ ಹೋದಾಗ ಸ್ವಲ್ಪ ಕೂಡ ಕನಿಕರ ಇಲ್ದೆ ಅವನು 2ನೇ ಮದುವೆಗೆ ತಯಾರಾಗ್ಬಿಟ್ಟಿದ್ದಾನೆ. ಇಂಥವನ್ ನಮ್ಮ ಅಳಿಯ. ಅಯ್ಯೋ ಅಪ್ಪ, ಇದೆಲ್ಲ ಅತ್ತೆ ಆಡ್ತಿರೋ ನಾಟಕ ಅಂತ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ದೊಡ್ಡ ಮನೆಯವರಲ್ವಾ, ಚೆನ್ನಾಗೆ ನೋಡ್ಕೊಳ್ತಾರೆ ಅನ್ಕೊಂಡಿದ್ದೆ. ನಾನು ಮೋಸ ಹೋಗ್ಬಿಟ್ಟೆ. ಎಲ್ಲ ನನ್ನ ಕರ್ಮ. ನನ್ನ ಕರ್ಮ. ನಾನು ಹೋಗ್ಲಾ ಬೇಡವಾ? ಎಲ್ಲ ನನ್ನ ಕರ್ಮ. ಏನ್ ಮಾಡ್ಲಿ ನಾನು? ಮಾತ್ ಕೇಳಿ ಅಪ್ಪ. ಅಕ್ಕ ವಾಪಸ್ ಬರ್ತಾಳೆ ಅಪ್ಪ. ಬೇಡಪ್ಪ, ನಾನು ಹೇಳದ್ ಕೇಳಿ ಅಪ್ಪ. ದಯವಿಟ್ಟು ನಾನು ಹೇಳದನ್ ಕೇಳಪ್ಪ. ಪ್ಲೀಸ್ ಅಪ್ಪ, ಬೇಡಪ್ಪ. ಏನ್ ಮಾಡ್ಬಿಟ್ಟೆ ನೀನು? ಏನ್ ಮಾಡ್ತಿದ್ದೀರಾ? ಅಪ್ಪ ಬೇಡ, ಪ್ಲೀಸ್ ಅಪ್ಪ. ಸಮಾಧಾನ ಮಾಡ್ಕೊಳ್ಳಿ ಜಾನಕಿರಾಮ್ ಅವರೇ. ಬೇಡಪ್ಪ, ಪ್ಲೀಸ್ ಅಪ್ಪ. ಸಮಾಧಾನ ಮಾಡ್ಕೊಳ್ಳಿ ಜಾನಕಿರಾಮ್ ಅವರೇ. ಏನ್ ಮಾಡ್ತಿದ್ದೀರಾ ನೀವು? ಪ್ಲೀಸ್ ಅಪ್ಪ. ಪ್ಲೀಸ್ ನಿಲ್ಸಿ, ಸಾಕ್ ನಿಲ್ಸಿ ಅಪ್ಪ. ಏನಾಗಿದೆ ನಿಮ್ಗೆ? ಹುಚ್ಚಿಗೆ ಹಿಡ್ದಿದ್ಯಾ? ಯಾರಮ್ಮ ನೀನು? ಹೇಳಮ್ಮ, ಯಾರು ನೀನು? ಯಾರಮ್ಮ? ಯಾರು ನೀನು? ಹೇಳಮ್ಮ. ಜಾನಕಿರಾಮ್ ಅವ್ರನ್ನ ಅಪ್ಪ ಅಂತ ಕರೀತಿದ್ಯಾ?
ಅಪ್ಪ ಅಂತ ಕರೆದಿದ್ದಕ್ಕೆ ನನ್ನ ಮಗಳೇ ಬಂದ್ಬಿಟ್ಟಿದ್ದಾಳೆ ಅಂತ ನಾನು ಸಂತೋಷ ಪಟ್ನಮ್ಮ. ಬರೋ ಪರಿಸ್ಥಿತಿ ಇಲ್ಲ ಅನ್ಸತ್ತೆ. ಎದುರುಗಡೆ ಸಿಕ್ಕಿದ್ರೆ ಯಾವ ಸಮಸ್ಯೆ ಆಗ್ಬೋದು ಅಂತ ಹೆದರ್ಕೊಂಡು ಬರದೇ ಇರಬಹುದು. ಅದು ನಿಮಗೆ ಗೊತ್ತಿಲ್ಲ ಅಲ್ವಾ? ಆ ಪರಿಸ್ಥಿತಿ ಬಗ್ಗೆ ನಮಗೂ ಹೇಳ್ಬೋದಿತ್ತಲ್ವಾ? ಮಗಳು ಕಾಣ್ತಿಲ್ಲ ಅಂತ ನಮ್ಮ ಮಳಿ ಅಂದ್ರು ಇನ್ನೊಂದು ಮದುವೆ ಆಗೋದಕ್ಕೆ ತಯಾರಾಗಿದ್ದಾರೆ. ಆಮೇಲೆ ಅವಳು ಬಂದ್ರೆ ಮತ್ತೆ ಆ ಜೀವನ ಸಿಗುತ್ತಾ? ಮದ್ವೆ ಬಗ್ಗೆ ಆಗಿದ್ರೆ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ಈ ಮದ್ವೆ ನಡೆಯಲ್ಲ. ಮದ್ವೆ ನಡೆಯೋದೇ ಇಲ್ಲ ಅಂತ ನೀನು ಹೇಗೆ ಹೇಳ್ತಿದ್ಯಾ? ಮಗಳಿಗೋಸ್ಕರ ಹೋಮ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಮದ್ವೆ ನಡೀತಾ ಇದೆ, ಬರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಮದ್ವೆ ನಡೆಯಲ್ಲ ಅಂತ ಹೇಗೆ ಹೇಳ್ತಿದ್ಯಮ್ಮ? ಅದು ನಡೆಯಲ್ಲ. ನಾನು ಹೇಳ್ತಿದ್ದೇನಲ್ವಾ, ನಿಮ್ಮ ಅಳಿಯಂಗೆ ನಿಮ್ಮ ಮಗಳು ಅಂದ್ರೆ ಪ್ರಾಣ. ಅನ್ಯಾಯ ಮಾಡಲ್ಲ. ಅಷ್ಟು ಪ್ರೀತಿ ಇದ್ದಿದ್ರೆ ಈ ಹೋಮಕ್ಕೆ ಯಾಕಮ್ಮ ಬರ್ತಿರ್ಲಿಲ್ಲ? ಯಾಕಂದ್ರೆ ಈ ಹೋಮದ ವಿಷಯನೇ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗಮ್ಮ? ನಾನು ಹೇಳಿದ್ದೀನಲ್ಲ. ಹೌದು, ಇದೆಲ್ಲ ನಿನಗೆ ಹೇಗೆ ಗೊತ್ತು? ಹೇಳಮ್ಮ, ನಿನಗೆ ಹೇಗೆ ಗೊತ್ತು? ಹೇಗೆ ಅಂದ್ರೆ ನಿಮ್ಮ ಮಗಳು ವೈದೇಹಿ ಇರೋ ಜಾಗದಲ್ಲಿ ಅದು ಆ ಮನೇಲಿ ಇವಾಗ ನಾನು ಉಳ್ಕೊಂಡಿದ್ದೀನಿ. ನನಗೆಲ್ಲ ಗೊತ್ತು. ನೀವು ನಿಮ್ಮ ಅಳಿಯನ ಬಗ್ಗೆ ಅನ್ಕೊಳ್ತಿರೋದು ಎಲ್ಲನೂ ತಪ್ಪು. ನೀವು ನಿಮ್ಮ ಮಗಳಿಗೋಸ್ಕರ ಎಷ್ಟು ಕಾಯ್ತಾ ಇದ್ದೀರೋ, ನಿಮ್ಮ ಅಳಿಯ ಕೂಡ ಅಷ್ಟೇ ಆಸೆಯಿಂದ ಕಾಯ್ತಾ ಇದ್ದಾರೆ. ಇವಾಗ ಈ ಹೋಮದ ವಿಷಯ ಗೊತ್ತಿಲ್ಲದೆ ಬಂದಿಲ್ಲ ಅಷ್ಟೇ. ಇವಾಗ ಬರ್ತಾರೆ ನೋಡಿ, ನಾನೇ ಕರೆಸ್ತೀನಿ. ನೀನು ಹೇಳ್ದಾಗೆ ನನ್ನ ಅಳಿಯಂದ್ರೆ ಇಲ್ಲಿಗೆ ಬಂದ್ಬಿಟ್ರೆ ಆ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲಮ್ಮ. ಅಪ್ಪ, ಏನಿದು? ಅಪ್ಪ ಅಂತ ಕರೆದಿದ್ದೀನಿ. ಇವಾಗ ಅವ್ರು ಬರುವಂತ ಅವಶ್ಯಕತೆ ನಿಮಗೆ ಎಷ್ಟಿದೆಯೋ ಅವ್ರನ್ನ ಕರೆಸೋ ಜವಾಬ್ದಾರಿ ನನಗೂ ಅಷ್ಟೇ ಇದೆ. ನಾನು ಕರೆಸ್ತೀನಿ ರೀ. ಏನ್ ನೋಡ್ತಿದ್ಯಾ? ಬಾಯ್ಲಿ, ಇದನ್ನ ಹಿಡ್ಕೋ. ನಾನು ನಿಮ್ ಭಾವನ ಕರೆಸ್ತೀನಿ, ಸರಿನಾ? ನಗ್ಬೇಕು, ನಗ್ಬೇಕು, ನಗು, ನಗಬೇಕು. ಜಾನಕಿರಾಮ್ ಅವರೇ, ಯಾರ ಆ ಹುಡುಗಿ? ಏನೋ ಪುರೋಹಿತ್ರೆ, ನನಗಂತೂ ನನ್ನ ಮಗಳೇ ಇವಳು ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡ್ತಿದ್ದಾಳೆ ಅಂತ ಅನ್ಸ್ತಿದೆ. ಯಾರ ಮಗಳು ಏನೋ, ಅವಳಿಗೆ ಒಳ್ಳೇದಾಗ್ಲಿ. ಎಷ್ಟು ಸೀರಿಯಸ್ ಆಗಿ ಕೂತಿದ ನೋಡು ಅಂತ. ಸುಂದರಿ ಪಕ್ಕದಲ್ಲಿ ಕೂತಿದ್ರು, ಅದ್ರ ಬಗ್ಗೆ ಗಮನನೇ ಇಲ್ಲ. ಎಲ್ಲ ನನ್ ಕರ್ಮ. ಹೇಗಾದ್ರೂ ಮಾಡಿ ವೈದೇಹಿನ ಇವ್ರ ಮನ್ಸಿನ ತೆಗಿಯೋವರೆಗೂ ನನಗ್ ಇವನ್ ಮನ್ಸಲ್ ಜಾಗ ಸಿಗಲ್ಲ. ಬಾವಾ, ಏನು? ಮದ್ವೆ ಯಾವಾಗ ಅಂತ ಗೊತ್ತಾ? ಯಾರ್ದು?
ದಿಸ್ ಇಸ್ ಟೂ ಮಚ್ ಬಾವಾ. ಯಾರ್ದೋ ಮದ್ವೆ ಬಗ್ಗೆ ನಾನ್ ಯಾಕೆ ಕೇಳ್ತೀನಿ ಹೇಳಿ? ನಮ್ ಮದ್ವೆ ಬಗ್ಗೆ ಕೇಳಿದ್ದು. ಏನೋ ಯಾರಿಗ್ ಗೊತ್ತು? ಅಂದ್ರೆ ನನ್ನ ಮದ್ವೆ ಆಗೋ ಯೋಚನೆ ನಿಮ್ಗಿಲ್ವಾ ಬಾವಾ? ಮತ್ತೆ ಮಾಡ್ಕೋತೀನಿ ಅಂತ ನೀವೇ ಹೇಳಿದ್ರಲ್ವಾ? ಮದ್ವೆ ಯಾವಾಗ ಆಗುತ್ತೆ ಅನ್ನೋ ನಂಬಿಕೆ ನಿನ್ಗೆ ಇಲ್ದೆ ಕೇಳಬೇಕಾದ್ರೆ ಇನ್ ನನ್ಗೇನ್ ಗೊತ್ತಿರುತ್ತೆ ಹೇಳು? ನನಗ್ ನಂಬಿಕೆ ಇಲ್ಲ ಅಂತ ನಿಮ್ಗೆ ಯಾವಾಗ ಹೇಳ್ದೆ? ನಿಮಗ್ ನೆನ್ಪಿದ್ಯೋ ಇಲ್ವೋ ಅಂತ ಕೇಳ್ದೆ ಅಷ್ಟೇ. ನನ್ಗೆಲ್ಲ ನೆನ್ಪಿದೆ. 6 ತಿಂಗಳ ಹಿಂದೆನೆ ಮದ್ವೆ ಅನ್ಕೊಂಡ್ವಿ, ನಡೀತಾ? ಅದೇ ರೀತಿ ಇವಾಗ್ಲೂ ಅನ್ಕೋತಾ ಇದೀವಿ. ನಡಿಬೇಕಾದ್ದು ಯಾವಾಗಾದ್ರೂ ನಡೆದೇ ನಡೆಯುತ್ತೆ. ನಡಿಬಾರ್ದು ಅಂತಂದ್ರೆ ಯಾವತ್ತೂ ನಡೆಯಲ್ಲ. ಅಷ್ಟಕ್ಕೂ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಅಣ್ಣ, ಏನೂ ಅನ್ಕೊಳ್ದೆ ಹೋದ್ರೆ 1 ನಿಮಿಷ ನಿಮ್ಮ ಫೋನ್ ಕೊಡ್ತೀರಾ? ನಾನು ಫೋನ್ ಮರ್ತು ಬಂದ್ಬಿಟ್ಟಿದ್ದೀನಿ. ಸರಿನಮ್ಮ, ತಗೋ. ಇವಾಗಲೇ ಕೊಡ್ತೀನಿ. ನಾನು ನಿಮ್ಮ ಮುಂದೆ ಯಾಕೆ ಬರ್ತಿಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ತಿಲ್ಲ ಅಂತಿದ್ದೀರಾ ಅಲ್ವಾ? ಇವಾಗ ಬಂದ್ರೆ ನಾನು ನಿಮ್ಮ ಮುಂದೆ ಬರ್ತೀನಿ. ಏನಾಯ್ತು ಬಾವಾ? ಅಯ್ಯೋ ಏನಾಯ್ತು ಹೇಳಿ. ವೈದೇಹಿ ಮಾರುತಿ, ಹಾ, ನಿಮ್ ಭಾವಂಗೆ ವೈದೇಹಿ ಅಕ್ಕ ಮೆಸೇಜ್ ಮಾಡೋ ಥರನೇ ಮಾಡಿದ್ದೀನಿ. ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಬರ್ತಾರೆ, ನೀನು ಹೆದರ್ಕೋಬೇಡ. ಅಂದ್ಹಾಗೆ ಅಪ್ಪಂಗೂ ಕೂಡ ಹೇಳು, ಏನೂ ಗೊತ್ತಿಲ್ದಿರೋ ಥರನೇ ಇರು ಅಂತ. ಸರಿ ಅಕ್ಕ. ಸರಿ, ನೀನು ಹೋಗು. ವೈದೇಹಿ ಕಳಿಸಿದಾಳ? ಏನದು ಮೆಸೇಜ್? ವೈದೇಹಿ ಮೆಸೇಜ್ ಮಾಡಿದಾಳೆ. ಹುಚ್ಚಿಡ್ತಿದ್ಯಾ ಇವನ್ಗೆ? ಅವಳು ಸತ್ತು ಎಷ್ಟು ದಿನ ಆಯ್ತು, ಇವಾಗ ಮೆಸೇಜ್ ಮಾಡ್ತಾಳಾ? ಹಲೋ 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 ಸರ್, ಏನ್ ನಿಮ್ಮ ಹೆಸರು? ವೈದೇಹಿ ಎಲ್ಲಿದ್ದಾಳೆ? ವೈದೇಹಿ ಯಾರು ಸರ್? ಈಗಷ್ಟೇ ನಿಮ್ಮ ಫೋನಿಂದ ನನಗೊಂದು ಮೆಸೇಜ್ ಕಳಿಸಿದ್ರಲ್ಲ, ಅವರು ಆ ಹುಡುಗಿಯಲ್ಲಿ ಮೆಸೇಜ್ ಯಾರು ಕಳಿಸಿದ್ದು? ಒಂದು ಹುಡುಗಿ ಫೋನ್ ಬೇಕು ಅಂತೇಳಿ ಈಸ್ಕೊಂಡು ಹೋದ್ಲು, ಆಮೇಲೆ ಕೊಟ್ಬಿಟ್ಲು. ಆ ಹುಡುಗಿ ಮಾಡಿರ್ಬೋದು. ಅವಳೆ ಅದೇ ಹುಡುಗಿ. ಎಲ್ಲಿದ್ದಾಳವಳು? ಸರ್, ನೀವೆಲ್ಲಿದ್ದೀರಾ ಹೇಳಿ ಸರ್. ನಾನಿಲ್ಲಿ ಶಿವನ್ ದೇವಸ್ಥಾನದಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶ್ರವಂತಿ, ನಿನ್ ಕೆಳಗಿಳಿ. ಏನಾಯ್ತು ಬಾವಾ? ವೈದೇಹಿ ಬಂದಿದ್ದಾಳೆ, ನನ್ನ ನೋಡ್ಬೇಕಂತದಳು ಅವಳು. ನೀ ಕ್ಯಾಬ್ ಮಾಡ್ಕೊಂಡು ಹೋಗು. ವೈದೇಹಿ ಹೇಗ್ ಬರ್ತಾಳ ಬಾವಾ? ಅವಳು ಬರೋ ಚಾನ್ಸೇ ಇಲ್ಲ. ಅವಳೇ ಮೆಸೇಜ್ ಮಾಡಿದಾಳೆ, ನೀನ್ ನೋಡಿದ್ರೆ ಹೀಗ್ ಮಾತಾಡ್ತಾ ಇದೆಯಲ್ಲ. ಬಂದ್ರೆ ಮನೆಗ್ ಬರ್ಬೇಕಲ್ಲ ಬಾವಾ? ಹೀಗ್ ಮೆಸೇಜ್ ಮಾಡೋದಂದ್ರೆ ಏನು? ಏನೋ ಮಿಸ್ಟೇಕ್ ಆಗಿ ಬಂದಿರೋ ಮೆಸೇಜ್ ಅನ್ಸುತ್ತೆ. ನಡೀರಿ ಬಾವಾ. ಇಲ್ಲ, ವೈದೇಹಿ ಬಂದಿದ್ದಾಳೆ. ವೈದೇಹಿನೇ ಮೆಸೇಜ್ ಮಾಡಿದ್ದು. ನನ್ ಮನ್ಸು ನನ್ಗೆ ಹೇಳ್ತಾ ಇದೆ. ಮೊದಲು ನೀನ್ ಕೆಳಗಿಳಿ. ಇಳಿ ಶ್ರವಂತಿ, ಹೋಗ್ ನೀನು. ಹೋಗು, ಇಳಿ. ಹೋಗು, ಕ್ಯಾಬಲ್ ಹೋಗು. ಹುಷಾರಾಗಿ ಹೋಗು. ಬೇಗ ಡೋರ್ ಕ್ಲೋಸ್ ಮಾಡು. ಬಾವಾ ಬಾವಾ ಬಾ.